ಆತ್ಮೀಯರೇ, ಬುಕ್ಕಂಬೂದಿಯಲ್ಲಿ ಮಹಾನ್ ತಪವನ್ನು ಗೈದು ಲಿಂಗಾಂಗ ಸಾಮರಸ್ಯದ ಮೂಲಕ ಇಷ್ಟಲಿಂಗದ ಮುಖೇನ ಸಾಕ್ಷಾತ್ ಪರಶಿವನನ್ನು ಒಲಿಸಿಕೊಂಡಂಥ ಮಹಾನ್ ತಪಸ್ವಿ ಲಿಂಗೈಕ್ಯ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದರನ್ನ ಎನ್ನ ಋನ್ಮನದಲ್ಲಿ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮಹಾನ್ ತಪಸ್ವಿ ಮಹಾಸನ್ನಿಧಿಯವರ ಬಗ್ಗೆ ಮಾತಾಡಬೇಕಾದಾಗ ಆತ್ಮ ತುಂಬಿ ಹೃದಯ ತುಂಬಿ ನವಿರೇಳುವಂತೆ ನಮ್ಮ ಕೂದಲುಗಳು ನೆಟ್ಟಗಾಗಿ ದೇಹದಲ್ಲಿ ರಕ್ತ ಸಂಚಲನೆ ಮತ್ತು ಪರಮಾಶ್ಚರ್ಯವಾಗುತ್ತದೆ. ಮಹಾನ್ ಸನ್ನಿಧಿಯವರು ಸುಮಾರು 100 ವರ್ಷಗಳ ಹಿಂದಿನ ಇರ್ತಕ್ಕಂಥ ಒಬ್ಬ ಮಹಾನ್ ತಪಸ್ವಿಯನ್ನ ಇಂಥ ಒಂದು ಕಾಲದಲ್ಲಿಯೂ ಕೂಡ ಅವರನ್ನು ಪ್ರಾಪ್ತಕಾಲ ಸ್ಮರಣೀಯರಾಗಿ ನಮ್ಮ ಹೃದಯದಲ್ಲಿ ಭಕ್ತಿಪೂರ್ವಕವಾಗಿ ಅವರನ್ನು ನೆನೆಸಿಕೊಂಡಿದ್ದೇ ನಿಜವಾದರೆ ನಮಗೆ ಬರುವಂಥ ತೊಂದರೆಗಳು, ರೋಗ ರುಜಿನಿಗಳು ಮಾಯವಾಗಿ ಸರಿಯಾದ ದಾರಿಯಲ್ಲಿ ನಮ್ಮನ್ನು ಕರೆದುಕೊಂಡು ಇರುವಂಥವರಂಥ ಮಹಾಸನ್ನಿಧಿಯರು ಅಂತ ಹೇಳಿದೆ ಸಾಕ್ಷಾತ್ ಪರಶಿವನ ಉಪಾಧಿಯಲ್ಲಿ ನಮಗೆ ದೈವದತ್ತವಾಗಿ ಕಾಣುವಂಥವರು. ಅದಕ್ಕೆ ಪ್ರಾಯೋಗಿಕವಾಗಿ ಕೂಡ ನಾವು ಅನುಭವದಲ್ಲೇ ಆಗಿ ನಮಗೆ ಸಮಸ್ಯೆಗಳು ಬಗೆಹರಿದಿರ್ತಕ್ಕಂಥದ್ದು ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದರನ್ನ ಎನ್ನ ಋನ್ಮನದಲ್ಲಿ ನೆನೆಸಿಕೊಂಡಾಗ ತನ್ನಷ್ಟಕ್ಕೆ ತಾನೇ ಪರಿಹಾರ ಆಗುತ್ತವೆ. ಇಂಥ ಮಹಾನ್ ಸನ್ನಿಧಿಯವರು ಜಗಳೂರು ತಾಲೂಕು ಬಂಗಾರಕ್ಕನಹಳ್ಳಿಯಲ್ಲಿ ಚನ್ನಬಸಯ್ಯ ಮತ್ತು ಸಿದ್ಧಾಂಬಿಯ ಧರ್ಮಪತ್ನಿಯರ ಮಗನಾಗಿ ಒಂದು ಸಣ್ಣ ಕೃಷಿ ಕುಟುಂಬದಲ್ಲಿ ಕ್ರಿಸ್ತಶಕ 1890 ಫೆಬ್ರವರಿ 1ರಲ್ಲಿ ಜನನ ಆಗುತ್ತೆ. ಇವರ ಅತ್ಯಂತ ಬಾಲ್ಯದಲ್ಲಿರುವಂಥ ಮಂತ್ರಮುಗ್ಧತೆಯಾದಂಥ ಭಾವಾತ್ಮಕವಾಗಿರ್ತಕ್ಕಂಥ ದೈವಶಕ್ತಿ, ಇವರಲ್ಲಿರುವಂಥ ತ್ರಿಕಾಲ ಜ್ಞಾನ ಮತ್ತು ಇವರು ಆ ಮಟ್ಟದಲ್ಲಿ ದನ ಕಾಯುವಂಥ ಸಂದರ್ಭದಲ್ಲಿ ಸರ್ಪಗಳು ಇವರ ಮೇಲೆ ಎತ್ತಿ ಆಡುವಂಥದ್ದು, ಇಂಥ ಒಂದು ಸಣ್ಣ ಪುಟ್ಟವಾಗಿರ್ತಕ್ಕಂತಹ ಪವಾಡ ಸಾದೃಶ್ಯಗಳನ್ನು ನೋಡಿದಂಥ ಬಂಗಾರಕ್ಕನಹಳ್ಳಿಯ ಗ್ರಾಮಸ್ಥರು ಇವರನ್ನು ಹಾಡಿ ಹೊಗಳುತ್ತಾರೆ. ಅದು ಹಾಗೆ ಪ್ರಸಾರ ಆಗುತ್ತೆ. ಇದು ಅಂದಿನ ಉಜ್ಜಯಿನಿ ಪೀಠದ ಪೀಠಾರೋಹಣವಾಗಿರ್ತಕ್ಕಂಥ ಮರಳು ಸಿದ್ಧ ಶಿವಾಚಾರ್ಯ ಭಗವತ್ಪಾದಕ್ಕೆ ಈ ವಿಷಯ ಗೊತ್ತಾಗುತ್ತೆ. ಅವತ್ತು ಚನ್ನಬಸಯ್ಯ ಮತ್ತು ಸಿದ್ಧಾಂಬಿಯ ಧರ್ಮಪತ್ನಿಯರನ್ನು ಕರೆಸಿಕೊಂಡು ಅವರು ಈ ಮರಿಯನ್ನು ನಾವು ಈ ಶಿಷ್ಯನನ್ನಾಗಿ ಮಾಡಿಕೊಳ್ತೀವಿ ಅಂತಕ್ಕಂಥದ್ದನ್ನು ಅವತ್ತು ಅವರು ತೆಗೆದುಕೊಳ್ತಾರೆ. ಅವತ್ತು ತೆಗೆದುಕೊಂಡಿರ್ತಕ್ಕಂಥ ಒಂದು ಮಹತ್ವವಾಗಿರ್ತಕ್ಕಂಥ ನಿರ್ಧಾರ, ಶಿವಾತ್ಮಕವಾದಂಥ ಶಕ್ತಿ ಸಹಿತವಾದಂಥ ವಿಶಿಷ್ಟ ವೀರಶೈವ ಪರಂಪರೆಯನ್ನು ಉಜ್ಜಯಿನಿ ಪೀಠದ 108ನೇ ಜಗದ್ಗುರುಗಳಾಗಿ ಅವಧೂತರಾಗಿ ಸ್ಥಿತಪ್ರಜ್ಞರಾಗಿ ಜ್ಞಾನಾಮೃತದ ಮೂಲಕ ಆಧ್ಯಾತ್ಮಿಕತೆಯ ಮೂಲಕ ಮಾನವೀಯತೆ ಮೌಲ್ಯವನ್ನು ಎತ್ತಿಡಿಯುವುದರಲ್ಲಿ ಜಗದ್ಗುರುಗಳ ಪಾತ್ರ ಅಪಾರವಾಗಿರುವಂಥದ್ದು. ಜಗದ್ಗುರುಗಳು ಬೈರಾಗಿಯಂತೆ ಸರಳವಾದ ಜೀವನವನ್ನು ನಡೆಸಿ ಮುಷ್ಟಾನ ಭೋಜನಗಳನ್ನು ಅಪೇಕ್ಷೆ ಪಡೆಯದೆ ಜಿತೇಂದ್ರಿಯನಾಗಲು, ಇಂದ್ರಿಯಗಳನ್ನು ಗೆದ್ದು ಜಿತೇಂದ್ರಿಯನಾಗಲು ಎಷ್ಟು ಆಹಾರದ ಹಿತಮಿತಿಯನ್ನು ಬೇಕೋ ಅಷ್ಟೇ ಮಾತ್ರ ಸೇವನೆ ಮಾಡಿ ಸದಾಕಾಲ ತ್ರಿಕಾಲದಲ್ಲಿ ಪರಮಾತ್ಮನನ್ನ ಇಷ್ಟಲಿಂಗದ ಮೂಲಕ ಶಿವನನ್ನ ಮಾಡುವಂಥದ್ದು, ಬೇಡುವಂಥದ್ದೇ, ತಪಸ್ಸನ್ನು ಮಾಡುವಂಥದ್ದೇ ಅವರ ದಿನನಿತ್ಯದ ಕಾಯಕ ಮತ್ತು ಯೋಗ. ಅಂತ ಮಹಾತ್ಮ ನೆನೆಸಿಕೊಳ್ಳುವಂಥದ್ದೇ ಬಹಳ ಅದ್ಭುತ. ಇವರು ಮಾಡಿದಂಥದ್ದು ಒಂದು ಅಲ್ಲ. ತ್ರಿಕಾಲ ಜ್ಞಾನದ ಮಹಾಸನ್ನಿಧಿಯವರು ಮರಳು ಸಿದ್ದೇಶ್ವರ ಜಗದ್ಗುರುಗಳ ಪಕ್ಕದಲ್ಲಿ ಕುಳಿತುಕೊಂಡಾಗ ದಾವಣಗೆರೆಯ ಪ್ರಮುಖವಾಗಿರ್ತಕ್ಕಂಥ ಒಬ್ಬ ವರ್ತಕರ ಧರ್ಮಪತ್ನಿ ಬಂದು ನಮಸ್ಕಾರ ಮಾಡುವಂಥ ಸಂದರ್ಭದಲ್ಲಿ ಅವರ ತಾಳಿಯನ್ನು ದಿಟ್ಟಿಸಿ ನೋಡಿರ್ತಕ್ಕಂಥದ್ದು, ಅವರ ದಿಟ್ಟಿಸಿ ನೋಡುವಂಥ ದೃಷ್ಟಿಯನ್ನು ಅಪವಿತ್ರ ಎನ್ನುವಂಥ ರೀತಿಯಲ್ಲಿ ಅಲ್ಲಿರುವಂಥ ವರ್ತಕರು ಮತ್ತು ಅಲ್ಲಿರ್ತಕ್ಕಂಥ ಭಕ್ತಾದಿಗಳನ್ನು ಖಂಡಿಸಿದ್ದಾಗ ಮರಳು ಸಿದ್ಧ ಜಗದ್ಗುರುಗಳಿಗೆ ಇನ್ನು ಕೆಲವೇ ಗಳಿಗೆಯಲ್ಲಿ ತಾಳಿ ಹೋಗುತ್ತೆ ಅನ್ನುವಂಥ ಭಾವದಿಂದ ನಾನು ನೋಡಿದೆ, ಅದಕ್ಕೋಸ್ಕರವಾಗಿ ನಾನು ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ ಅನ್ನುವಂಥ ಮಾತನ್ನು ಹೇಳಿದಾಗ ತತ್ಕ್ಷಣ ಒಂದು 3 ಅಥವಾ 10 ನಿಮಿಷದೊಳಗೆ ಆ ವರ್ತಕನ ಪ್ರಾಣ ಮಠದ ಆವರಣದ ಮುಂದೆ ಹೋಗುತ್ತೆ. ಈ ಒಂದು ತ್ರಿಕಾಲ ಜ್ಞಾನ ಇರಬೇಕಾದಾಗ ನೀನು ನುಡಿಬೇಡ ಅಂತಕ್ಕಂಥದ್ದನ್ನು ಮರಳು ಸಿದ್ದೇಶ್ವರ ಜಗದ್ಗುರುಗಳು ಅವತ್ತಿನ ದಿನ ಅವರಿಗೆ ಒಂದು ತಿಳುವಳಿಕೆಯನ್ನು ಹೇಳ್ತಾರೆ. ಅಂಥ ಒಂದು ಬ್ರಹ್ಮಜ್ಞಾನ, ತ್ರಿಕಾಲ ಜ್ಞಾನ ಇರ್ತಕ್ಕಂಥವ್ರು ಬಡವರ ಮನೆಯನ್ನು, ಶ್ರೀಮಂತರ ಮನೆಯನ್ನು ಸಮಾನತೆಯಿಂದ ನೋಡಿದಂಥ ಮಹಾನ್ ಪುರುಷ. ಒಬ್ಬ ಬಡವರ ಮನೆಯಲ್ಲಿ ಮಗು ಆಗದೇ ಇದ್ದಂಥ ಸಂದರ್ಭದಲ್ಲಿ ಅನೇಕ ನೋವುಗಳನ್ನು ಅನುಭವಿಸಿರ್ತಕ್ಕಂಥ ಒಬ್ಬ ಬಡ ಭಕ್ತ
ಸಿದ್ಧಲಿಂಗೇಶ್ವರ ಕೃಪೆ ಕಟಾಕ್ಷದಿಂದ ಅವರಿಗೆ ಮಗು ಪ್ರಾಪ್ತಿ, ಗಂಡು ಮಗು ಆದಾಗ ಆ ಒಂದು ಸಂತೋಷದಿಂದ 5 ವರ್ಷಗಳ ಆದ ನಂತರ ಮಗುವನ್ನ ನೀವು ಮನೆಗೆ ಬರಬೇಕು, ನೀವು ದರ್ಶನ ಮಾಡಬೇಕು, ಪಾದ ಸ್ಪರ್ಶ ಮಾಡ್ಬೇಕಂದಾಗ, ನೀನು ಬಡವನಿದೆಯಪ್ಪ, ನಿನ್ನ ಮಠಕ್ಕೆ ನಾನು ಮನೆಗೆ ಬರ್ತಕ್ಕಂಥದ್ದು ಬೇಡ, ಸನ್ನಿಧಿಯವರಲ್ಲಿ ಬರ್ತಾರಂದ್ರೆ ನಮ್ದು ಒಂದು ಭಾಳ ಜನ ಬರ್ತೀವಿ, ಬೇಡ ಅಂತ ಹೇಳಿದಾಗೂ ಕೂಡ ಅವತ್ತು ಸನ್ನಿಧಿಯವರನ್ನು ಒತ್ತಾಯ ಪ್ರಕಾರ ಭಿನ್ನವನ್ನು ಹಾಕ್ತಾರೆ. ಹಾಕಿದಂತಹ ಸಂದರ್ಭದಲ್ಲಿ ಆವತ್ತು ಇವರು ಹೋಗ್ಬೇಕು, ಅದ್ರೊಳಗಾಗಿ ಆ ಮಗು ಸಾವನ್ನಪ್ಪುತ್ತೆ. ಅದನ್ನು ಮುಚ್ಚಿಟ್ಟು ಅಳ್ತಾ ಇದ್ದಂಥ ಸಂದರ್ಭದಲ್ಲಿ ಸನ್ನಿಧಿಯವರು ಬರ್ತಾರೆ ಅಂತಕ್ಕಂಥ ಒಂದು ಮಾಹಿತಿಯ ಆಧಾರದ ಮೇಲೆ ಅವತ್ತು ಆ ಭಕ್ತ ಅವರಿಗೆ ಎಲ್ಲ ಒಂದು ಗಣಾಂಗಳ ವ್ಯವಸ್ಥೆಯನ್ನು ಮಾಡಿ ಮಹಾಸನ್ನಿಧಿಯವರಿಗೆ ಪ್ರಸಾದ ವಿನಿಯೋಗ ಮಾಡುವಂಥ ಸಂದರ್ಭಕ್ಕಿಂತ ಮುಂಚೆ ಕರುಣಕ್ರಿಯೆಯನ್ನು ಕೊಡುವಾಗ, ನಿನ್ನ ಮಗನನ್ನು ಕರಿಯಪ್ಪ ಅಂತ. ಇಲ್ಲ ಬುದ್ಧಿ, ಇಲ್ಲೇ ಆಟ ಆಡಕ್ಕೆ ಹೋಗಿದ್ದೇನೆ, ಬರ್ತಾನೆ. ಇಲ್ಲ, ಅವ್ರಿಗೆ ಅಂಗೀಸ್ಕರವಾಗಿ ನಾನು ಬಂದಿರತಕ್ಕಂಥದ್ದು ಸನ್ನಿಧಿಯವರ ಹೇಳ್ತಿದ್ದಾರೆ, ಕರೆಸಪ್ಪ ಅವನ್ನ ಅಂತ ಹೇಳಿದಾಗ, ಹೇಗಿದ್ದಾನೆ ಹಂಗೆ ಮಲಿಕಂಡನು, ಹೇಗಿದ್ದಾನೆ ಹಂಗೆ ಕರ್ಕೊಂಬ ಅಂತ ಹೇಳಿ ತೊಡೆ ಮೇಲೆ ಅವನ್ನ ಮಲಿಸ್ಗೆ ಇಟ್ಟಾಗ ಅವರು ಗೊಳುವಂತ ಈ ಧರ್ಮಪತ್ನಿಯವರಿಬ್ರು ಹೇಳ್ತಾರೆ, ನಾನು ಬಂದಂತ ಸಂದರ್ಭದಲ್ಲಿ ಈ ರೀತಿ ಆಗ್ತಕ್ಕಂಥದ್ದು ಅಂತ ಹೇಳಿ ಮರಳುಸಿದ್ದನೆ ಅಂತಕ್ಕಂಥದ್ದನ್ನ ಮರಳುಸಿದ್ದನನ್ನ ನೆನೆಸಿಕೊಂಡು ಅವನ ಬೆನ್ನು ಚಪ್ಪರಿಸಿ ಅವನಿಗೆ ಕರ್ಣಕ್ರಿಯೆ ಪ್ರಸಾದ ಕೊಟ್ಟು ಅವನ ಕರ್ಣಕ್ರಿಯೆಯನ್ನು ಕೊಟ್ಟು ಆಶೀರ್ವಾದ ಮಾಡಿ ಬೆನ್ನು ತಟ್ಟಿದ ತಕ್ಷಣನೇ ಆ ಮಗು ಎದ್ದು ಬರ್ತದೆ. ಇಂಥ ಒಂದು ಪವಾಡವನ್ನ ಅವತ್ತು ಮಾಡಿದಂಥವರು ಈ ಮಹಾಸನ್ನಿಧಿಯವರು. ಮೂಲತಃ ತಿಳಿದಂಥ ಪ್ರಕಾರವಾಗಿ ಹಿರಿಯ ಜೀವಿಗಳು ಅವರು ಹೇಳುವ ಪ್ರಕಾರವಾಗಿ ದುರ್ಯೋಧನನಿಗೆ ಗೊತ್ತಿರುವಂಥ ಜಲಸ್ತಂಭನ ವಿದ್ಯೆ ಸಂಪೂರ್ಣವಾಗಿ ಮಹಾಸನ್ನಿಧಿಯವರಿಗೆ ಗೊತ್ತಿತ್ತು. ನೀರಿನಲ್ಲಿ ಕುಳಿತುಕೊಂಡು ಅವರು ತಪವನ್ನು ಮಾಡುತ್ತಿದ್ದರು ಎನ್ನುವಂಥದ್ದು ಒಂದು ಮಾಹಿತಿ ಇದೆ. ಬುಕ್ಕಂಬೂದಿಯಲ್ಲಿ ತಪಸ್ಸನ್ನು ಮಾಡುವಂಥ ಸಂದರ್ಭದಲ್ಲಿ ಯೋಗ ಸಮಾಧಿಯಿಂದ 3 ಮತ್ತು 4 ಅಡಿಯನ್ನು ಮೇಕೆ ಎದ್ದೇಳ್ತಿದ್ರು ಅನ್ನುವಂಥದ್ದು ಅದಕ್ಕೂ ಕೆಲವೊಂದು ಹಿರಿಯವರು ಹೇಳ್ತಕ್ಕಂಥದ್ದು ಇದೆ ಮತ್ತು ದಾಖಲಾತಿಗಳೂ ಕೂಡ ನಮಗೆ ಸಿಗ್ತವೆ. ಮತ್ತು ಇವರು ಮಾಡಿದಂಥ ಪವಾಡದಲ್ಲಿ ಮುಖ್ಯವಾಗಿ ಏನಂತ ಹೇಳಿದರೆ, ಉಜ್ಜಯಿನಿ ಪೀಠದ ಮಠದ ಕೆಲಸಕ್ಕಾಗಿ ಪಕ್ಕದ ಒಂದು ಗುಡ್ಡಕ್ಕೆ ಕಲ್ಲು ತರುವುದಕ್ಕೆ ನೋಡೋದಕ್ಕೆ ವೀಕ್ಷಣೆ ಮಾಡಕ್ಕೆ ಹೋಗಿರ್ತಾರೆ. ಕಲ್ಲು ಕಡಿಯುವಂತಹ ಸಂದರ್ಭದಲ್ಲಿ ಮಧ್ಯಾಹ್ನ ಆಗುತ್ತೆ. ಪ್ರಸಾದದ ವ್ಯವಸ್ಥೆಯನ್ನ ಬೇರೆ ಒಬ್ಬ ಊರಿನವರಿಗೆ ಅಲ್ಲಿ ಪಕ್ಕದ ಹಳ್ಳಿಯಲ್ಲಿ ತರಕ್ಕೆ ಹೇಳ್ತಾರೆ. ಪ್ರಸಾದವನ್ನ ತರುವಂತ ಸಂದರ್ಭದಲ್ಲಿ ಒಂದು 3-4 ಜನಕ್ಕೆ ತಂದಿರ್ತಾರೆ. ಆದ್ರೆ ಇವರು ಇಂತಲ್ಲಿ ಕೆಲಸ ಮಾಡಿಸ್ತಾ ಇದಾರೆ ಅನ್ನೋದು ಗೊತ್ತಾಗಿ ಯಾರೋ ದೂರದ ಊರಿನಿಂದ ಒಂದು 15-20 ಜನ ಭಿನ್ನ ಹಾಕಕ್ಕಂತ ಹೇಳಿ ಗುರುಗಳಿಗೆ ಊರಿನ ದೈವದವರು ಮಾತಾಡ್ಕೊಂಡು ಬರ್ತಾರೆ. ಪ್ರಸಾದ ವ್ಯವಸ್ಥೆ ಮಧ್ಯಾಹ್ನಕ್ಕೆ ಬಂದಿದ್ದೀರಪ್ಪ, ಇವ್ರಿಗೆಲ್ಲ ಪ್ರಸಾದ ವ್ಯವಸ್ಥೆ ಆಗ್ಬೇಕು, ಇವ್ರನ್ನೆಲ್ಲರೂ ಪ್ರಸಾದ ಕೂರಿಸು ಅಂತ ಹೇಳ್ತಾರೆ. ಅವ್ನು ತಂದಿರ್ತಕ್ಕಂಥದ್ದು 3 ಜನಕ್ಕೆ, ಇವ್ರು 15-20 ಜನಕ್ಕೆ ಹೇಳ್ತಾರಲ್ಲಪ್ಪ, ಹೆಂಗಪ್ಪ ದೇವ್ರೆ ಅಂತಕ್ಕಂಥದ್ದನ್ನ ಸನ್ನಿಧಿಯವರ ಇಚ್ಛೆ ಆಗ್ಲಿ ಅಂತ ಹೇಳಿ ಎಲ್ಲರನ್ನು ಕೂರಿಸಿ ಊಟಕ್ಕೆಲ್ಲ ರೊಟ್ಟಿ ಕೊಟ್ಕೊಂತ ಬರ್ತಾರೆ. ಇನ್ನೂ ಅವ್ರಿಗೆಲ್ಲಾ ಊಟವನ್ನ ಮಾಡಿಸಿ ಇನ್ನೂ ಭೋಜನ ಉಳಿದುತ್ತಂತೆ. ಇದು ಒಂದು ಪವಾಡದ ಅವರ ಸಂಕೇತ. ಇಂಥ ಮಹಾನ್ ಸನ್ನಿಧಿಯವರು ಪವಾಡಗಳನ್ನ ಮಾತ್ರ ಮಾಡಿ ಗುರುಕಾರಣ್ಯವನ್ನ ನೀಡಿ ಧರ್ಮವನ್ನ ಪ್ರಚಾರ ಮಾಡುವುದು ಅಷ್ಟೇ ಇವರ ಕಾಯಕ ಆಗಿದ್ದಿಲ್ಲ. ಸಾಮಾಜಿಕವಾಗಿರ್ತಕ್ಕಂಥ ಮೌಲ್ಯ ಎಷ್ಟು ಅಂತಕ್ಕಂಥದ್ದನ್ನು ಸಾರಿರ್ತಕ್ಕಂಥವ್ರು ಇವರು. ಶಿಕ್ಷಣ ಪ್ರೇಮಿ ಹೌದು, ಸಮಾಜ ಸುಧಾರಕರು ಹೌದು, ಆಧ್ಯಾತ್ಮಿಕದ ಚಿಂತಕನೂ ಹೌದು, ಸಮಾಜದ ಬಡವರ ಬಗ್ಗೆ, ದೀನದಲಿತರ ಬಗ್ಗೆ ನಿಜವಾದ ಕಾಳಜಿಯನ್ನು ಒಳಗೊಂಡಿರ್ತಕ್ಕಂಥ ಮಹಾಸನ್ನಿಧಿಯವರು ಅತ್ಯಂತ ತಪೋನಿಧಿಗಳು. 1918ರಲ್ಲಿ ಕಾಶಿಯಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಇವರು ಅಧ್ಯಕ್ಷತೆಯನ್ನು ವಹಿಸಿ ದೇಶದಾದ್ಯಂತ ಧರ್ಮದ ಜಾಗೃತಿಯನ್ನು ಸಂಚಲನ ಮೂಡಿಸಿದಂಥ ಮಹಾನ್ ತಪಸ್ವಿ. ಬಳ್ಳಾರಿ ಜಿಲ್ಲೆಯ ಕಡು ಬಿಸಿಲಿನಲ್ಲಿ ಅಂದಿನ ಕಾಲಕ್ಕೆ 5,000 ರೂಗಳನ್ನು ನೀಡಿ ವೀರಶೈವ ವಿದ್ಯಾವರ್ಧಕ ಸಂಘವನ್ನು ನಿರ್ಮಾಣ ಮಾಡಿ ಇವತ್ತು 100 ಕಾಲೇಜುಗಳು ಸ್ಕೂಲು ಕಾಲೇಜುಗಳು ನಿರ್ಮಾಣ ಆಗಿದ್ರೆ ಮಹಾನ್ ಸನ್ನಿಧಿಯವರ ಆಶೀರ್ವಾದದಿಂದ ಇವತ್ತು ಕೋಟ್ಯಾಂತರ ರೂಪಾಯಿವಾಗಿರ್ತಕ್ಕಂಥ ಬೆಲೆ ಬಾಳ್ತಕ್ಕಂಥ ಆಸ್ತಿ ವಿದ್ಯಾವರ್ಧಕ ವೀರಶೈವ ಸಂಘ ಮತ್ತು ದೀನದಲಿತರು, ಬಡವರು, ಹಳ್ಳಿ ಮಕ್ಕಳು ಇವತ್ತು ಉನ್ನತವಾದ ವ್ಯಾಸಂಗವನ್ನ ಮಾಡಿ ಇವತ್ತು ಈ ನಾಡಿನಾದ್ಯಂತ ಅತ್ಯಂತ ಉನ್ನತವಾದಂಥ ಡಾಕ್ಟರ್ಗಳು, ಲೆಕ್ಚರ್ಗಳು, ಬೇಕಾದಂಥ ಸಣ್ಣ ಪುಟ್ಟ ದೊಡ್ಡ ನೌಕರಿಗಳು ಎಲ್ಲವೂ ಆಗಿದ್ರೆ ಇವತ್ತು ಆ ಸಿದ್ಧಲಿಂಗೇಶ್ವರ ಜಗದ್ಗುರುಗಳ ಆಶೀರ್ವಾದದಿಂದ ಇವತ್ತು ಅನೇಕ ಡಿಪ್ಲೊಮೊ, ಇಂಜಿನಿಯರಿಂಗು, ಲಾ ಕಾಲೇಜುಗಳು ಸಿಕ್ಕಾಪಟ್ಟೆ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಇದೇ ರೀತಿ ಇವತ್ತು ಸಮಾಜದ ಬಗ್ಗೆ ಎಷ್ಟು ಕಳಕಳಿ ಇತ್ತು ಅಂತ ಹೇಳಿದರೆ, ಶಿವಕುಮಾರ ಹಾನಗಲ್ ಕುಮಾರೇಶ್ವರರು ಮತ್ತು ಇವರು ನಡುವೆ ಅವಿನಾಭಾವವಾಗಿರ್ತಕ್ಕಂಥ ಬಾಂಧವ್ಯವಿತ್ತು. ಗುರು ವಿರಕ್ತರು ಎನ್ನುವಂಥ ಭೇದ ಭಾವವನ್ನು ಹುಟ್ಟಿ ಹಾಕದೆ
ಅಂದಿನ ಕಾಲದಲ್ಲಿ ಇವರ ಪೀಠಾರೋಹಣದಲ್ಲಿ ವಿರಕ್ತರು ಬಂದು ವಾಸವಾಗಿ ಸಿದ್ಧಲಿಂಗೇಶ್ವರರ ಸ್ನೇಹಕ್ಕೆ ಅವರು ಬೆಲೆ ಕೊಟ್ಟು ಅವರು ಪೀಠದಲ್ಲಿ ಇರ್ತಿದ್ರು ಅನ್ನೋದಕ್ಕೆ ಇದಕ್ಕೊಂದು ಸತ್ಯವಾದ ಸಂಗತಿ. ಅಂದಿನ ಕಾಲದ ಅವತ್ತು ತೆಗೆದುಕೊಂಡಂತ ನಿರ್ಧಾರಗಳನ್ನ ಇಂದಿನ ಮಹಾನ್ ಸನ್ನಿಧಿಯವರುಗಳು ಗುರು ವಿರಕ್ತರ ಡಿವೈಡೇಷನ್ಸ್ ಏನಾರ ಫಾಲೋ ಅಪ್ ಮಾಡದೇ ಇದ್ದಿದ್ರೆ ಇವತ್ತು ಸಮಾಜ ಒಡೆದಿರ್ತಕ್ಕಂಥ ಸಂದರ್ಭಗಳೇ ನಿರ್ಮಾಣ ಆಗ್ತಿದ್ದಿಲ್ಲ. ಅವತ್ತು ಹಾನಗಲ್ ಕುಮಾರೇಶ್ವರರು ಮತ್ತು ಸಿದ್ಧಲಿಂಗ ಶಿವಾಚಾರ್ಯರ ದೂರದೃಷ್ಟಿಯ ಫಲವಾಗಿ ಅವತ್ತು ಸಹ ಹಣವನ್ನು ನೀಡಿ ಇವತ್ತು ವೀರಶೈವ ಮಹಾಸಭಾ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅದು ಸಿದ್ಧಲಿಂಗೇಶ್ವರ ಜಗದ್ಗುರು ಮತ್ತು ಹಾನಗಲ್ ಕುಮಾರೇಶ್ವರರ ಕೃಪಾ ಕಟಾಕ್ಷ ಮತ್ತು ಅವರ ಆಶೀರ್ವಾದ ಮತ್ತು ದೂರದ ಕನಸುಗಳಿಂದಲೇ ಮಾತ್ರ ಸಾಧ್ಯ ಎನ್ನುವುದಕ್ಕೆ ನಾವು ಇವತ್ತು ಘಂಟಾಘೋಷವಾಗಿ ಹೇಳಬಹುದು. ಇನ್ನು ಮುಂದೆ ಇವರ ಅನೇಕವಾಗಿರ್ತಕ್ಕಂಥ ಇದೇ ರೀತಿ ಇಂಥ ಅನೇಕ ಪವಾಡಗಳನ್ನು ಮಾಡಿದ್ದಾರೆ. ಇದು ಶಿವಾಚಾರ್ಯರಿಗೆ ಈಗಿರ್ತಕ್ಕಂಥ ಪ್ರಸ್ತುತ ಅನೇಕ ಮಹನೀಯರಿಗೆ ವಿದ್ವಾಂಸರಲ್ಲಿ ಇವರ ಮೇಲೆ ಅತ್ಯಂತ ಆಳವಾದ ಸಂಶೋಧನೆ ಆಗಬೇಕು ಅನ್ನುವಂಥದ್ದು. ಯಾಕೆಂದ್ರೆ ಇವರು 1-2 ಪವಾಡವನ್ನು ಮಾಡಿದಂಥವರಲ್ಲ. ಮಾಧ್ಯಮಗಳು ಇಲ್ಲದಂತೆ ಇವತ್ತು ಪ್ರಸಾರ ಪ್ರಿಯತೆಯನ್ನು ಬಯಸಿದಂತೆ ಅನೇಕವಾಗಿರ್ತಕ್ಕಂಥ ಇವರು ಸಾಮಾಜಿಕ ಕಾಳಜಿಯನ್ನು ಒಳೆದುಕೊಂಡು ಕೆಲಸ ಮಾಡಿದಂಥವರು. ಬರಗಾಲದಲ್ಲಿ ತಪವನ್ನ ಅನುಷ್ಠಾನವನ್ನು ಕುಳಿತುಕೊಂಡು ಮಳೆಯನ್ನು ತರಿಸಿದಂಥವರು. ಇಷ್ಟಲಿಂಗವನ್ನ ಇಂದಿನ ಜಗದ್ಗುರುಗಳಂತೆ ಎಂದೂ ಪ್ರದರ್ಶನವನ್ನ ಮಾಡದೆ ಇಷ್ಟಲಿಂಗವನ್ನ ತನ್ನ ಆತ್ಮದೊಳಗೆ ಇರುವಂಥದ್ದು ಅದನ್ನು ಯಾರಿಗೂ ತೋರಿಸಬಾರದು ಅನ್ನುವಂಥದ್ದಕ್ಕೆ ಈ ಲಿಂಗೈಕ ಜಗದ್ಗುರು ವೀರಗಂಗಾಧರವರಿಗೆ ತಿಳುವಳಿಕೆಯನ್ನು ನೀಡಿ ತನ್ನ ಮಠದಲ್ಲಿ ಇಷ್ಟಲಿಂಗ ಎಂದೂ ಪ್ರದರ್ಶನ ಮಾಡಬೇಡ ಅಂತ ಹೇಳಿದಂಥ ಮಹಾನ್ ಮಹಾತ್ಮರು. ಇಷ್ಟಲಿಂಗದ ಬಗ್ಗೆ ಅಷ್ಟು ಅಪಾರವಾದ ಜ್ಞಾನ ಮತ್ತು ಶಕ್ತಿ ವಿಶಿಷ್ಟ ಅದ್ವೈತ ನಮ್ಮ ಶಿವಯೋಗ ಸಿದ್ಧಾಂತ ಶಿಖಾಮಣಿಯ ಬಗ್ಗೆ ಅಪಾರವಾದಂಥ ಜ್ಞಾನ ತಪಸ್ಸು ಅನೇಕ ವಿದ್ವತ್ತನ ಒಳಗೊಂಡಿರ್ತಕ್ಕಂಥ ಮಹಾನ್ ತಪಸ್ವಿಗಳು ಕೇದಾರ ಪೀಠಕ್ಕೆ ಬಂದಂಥ ರಂಭಾಪುರಿಗೆ ಪೀಠಕ್ಕೆ ಬಂದಂಥ ಅನೇಕ ಪಂಚಪೀಠಗಳಿಗೆ ಬಂದಂಥ ಎಡರುತೊಡಗಳನ್ನು ದೂರ ಓಡಿಸಿ ಪಂಚಪೀಠಗಳ ಒಕ್ಕೋಟದ ವ್ಯವಸ್ಥೆಗೆ ಭದ್ರಪಾಯವಾಗಿರ್ತಕ್ಕಂಥ ಅಡಿಪಾಯವನ್ನು ಹಾಕಿರ್ತಕ್ಕಂಥ ಮಹಾಸನ್ನಿಧಿಯವರು. ಈ ಮಹಾಸನ್ನಿಧಿಯವರು ಜಿತೇಂದ್ರಿಯರಾಗೋದಕ್ಕೆ ಎಷ್ಟು ಹಿತಮಿತವಾದ ಆಹಾರ ಬೇಕೋ ಅಷ್ಟೇ ಮಾತ್ರ ಸೇವುತ್ತಿದ್ರು. ಎಂದೂ ಪ್ರಚಾರ ಪ್ರಿಯತೆಯನ್ನು ಒಳಗೊಳ್ಳಲಿಲ್ಲ, ಆಡಂಬರದ ಬದುಕನ್ನು ಸಾಗಿಸಲಿಲ್ಲ. ಎಂದೂ ವಜ್ರ ವೈಡೂರ್ಯಗಳ ಪೀಠಾರೋಹಣವನ್ನು ಮಾಡ್ತಕ್ಕಂಥ ಸಂದರ್ಭವಿದ್ರೂ ಕೂಡ ಒಂಥರ ಶಿವನ ಸಮಾಧಿಯಲ್ಲಿರುವಂಥ ವೈರಾಗಿ ಮೂರ್ತಿಯಾಗಿ ಬರೀ ರುದ್ರಾಕ್ಷಿ ವಿಭೂತಿ, ಬರೀ ರುದ್ರಾಕ್ಷಿ ಕಿರೀಟ, ಇಂಥ ಸರಳವಾದ ಬದುಕನ್ನೇ ಸಾಗಿಸಿಕೊಂಡು ಕಠಿಣವಾದ ತಪಸ್ಸುಗಳನ್ನು ಮಾಡಿ ಶಿವನ ಸಾಕ್ಷಾತ್ಕಾರವನ್ನು ಬಯಸುವುದಕ್ಕೆ ಅವರು ಇಷ್ಟಪಟ್ಟರು. ಇಂಥ ಮಹಾನ್ ಸ್ವಾಮಿಯನ್ನ ಇವತ್ತು ನಾವು ರುಣುಮನದಲ್ಲಿ ನೆನೆಸಿಕೊಂಡ್ರೆ ಸಾಕು, ಅನೇಕ ನಮಗೆ ಸಮಸ್ಯೆಗಳು ಬಗೆಹರುತ್ತವೆ. ಶ್ರೀ ಗುರು ಕೊಟ್ಟೂರೇಶ್ವರರಷ್ಟೇ ಇವರು ಕೂಡ ಪ್ರಾಮುಖ್ಯರು. ಇದನ್ನ ತಾವು ತಿಳ್ಕೋಬೇಕು. ಶ್ರೀ ಗುರು ಕೊಟ್ಟೂರೇಶ್ವರ ಹೆಂಗ ಮಹಾತ್ಮರೋ ಅದೇ ರೀತಿ ಕೊಟ್ಟೂರೇಶ್ವರನಷ್ಟೇ ಇವರು ಪವಿತ್ರರು, ಕೊಟ್ಟೂರೇಶ್ವರರಷ್ಟೇ ಇವರು ತೂಕದಲ್ಲಿ ಹಾಕಿದಾಗ ಇಬ್ರು ಸಮತೋಲನವನ್ನು ಬರ್ತಾರೆ ಅನ್ನುವಂಥದ್ದನ್ನು ನೀವು ಮನಗಾಣಬೇಕು. ಅವರು ಸಹ ಒಂದು ಕಡೆ ಪವಾಡ ಪುರುಷರಾದ್ರೆ ಅವರು ಸಹ ಜಾತ್ಯತೀತದ ನಡುವೆ ಸಾಮಾಜಿಕ ಪ್ರಜ್ಞೆಯನ್ನು ಒಳಗೊಂಡು ಗುರು ಕೊಟ್ಟೂರೇಶ್ವರ ಆದ್ರೆ ಅದೇ ಸ್ಥಾನಮಾನದಲ್ಲಿ ಗುರು ಸಿದ್ಧಲಿಂಗೇಶ್ವರ ಜಗದ್ಗುರುಗಳು ಬರ್ತಾರೆ ಅನ್ನುವಂಥದ್ದಕ್ಕೆ ಯಾವುದೇ ರೀತಿಯಾದ ಬಿಲ್ಕುಲಿಲ್ಲ. ಇಂದಿನ ಇವತ್ತು ಮಾಧ್ಯಮಗಿಂತ ಹರ್ಬಟ್ಟದಲ್ಲಿ ಅವರೇನಾದರೂ ಇದ್ದಿದ್ರೆ ಅವರು ವಿಶ್ವದ ವಿಖ್ಯಾತಿ ಆಗ್ತಿದ್ರು. ವಿಶ್ವಕ್ಕೆ ಅವರು ಧಾರ್ಮಿಕವಾಗಿರ್ತಕ್ಕಂಥ ಪ್ರವಚನ ಕೊಡುವಂಥ, ವಿಶ್ವಕ್ಕೆ ತಮ್ಮ ಜ್ಞಾನವನ್ನು ಕೊಡುವಂಥ ಮಹಾನ್ ಶರಣರಾಗ್ತಿದ್ರು, ಮಹಾನ್ ಚಿಂತಕರಾಗ್ತಿದ್ರು. ಇಂಥ ಮಹಾನ್ ತಪಸ್ವಿಯ ಏಳಿಗೆಯನ್ನು ಸಹಿಸದೆ ಅಂದು ಕುತಂತ್ರ ಮಾಡಿದಂಥ ಕೆಲವೊಂದು ಮಠದವರು ಅಂತ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಗೊತ್ತಿಲ್ಲ. ವಿಷವನ್ನು ಹಾಕ್ತಾರೆ, ವಿಷ ಪ್ರಾಸನವನ್ನು ಮಾಡ್ತಾರೆ. ಯಾವತ್ತು ಲಿಂಗೈಕ್ಯರಾಗ್ತಾರೆ ಮಾಡಿದ ಅಂತ ಲಿಂಗೈಕ್ಯರಾಗ್ತಾರೆ ಅಂತಕ್ಕಂಥ ಒಂದು ನೋವಿನ ಸಂಗತಿ ಇವರ ಅಂತಿಮ ಆಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಸನ್ಯಾಸಿಯ ಬದುಕು ಅತ್ಯಂತ ಕಠಿಣವಾದ ನಿಲುವು ಅಂತಕ್ಕಂಥದ್ದನ್ನು ಹೇಳುವಂಥ ಸಂದರ್ಭದಲ್ಲಿ ತಮ್ಮ ಪೂರ್ವಾಶ್ರಮದ ಕುಟುಂಬಸ್ಥವರಿಗೆ, ತಮ್ಮ ಮನೆಯವರಿಗೆ ಹೇಳ್ತಿದ್ದಂತೆ, ಇನ್ನು ಮುಂದೆ ನಮ್ಮ ಮನೆಯಿಂದ ಯಾರನ್ನು ಸ್ವಾಮಿಯನ್ನು ಮಾಡಬೇಡಿ, ಜಗದ್ಗುರುಗಳನ್ನು ಮಾಡಬೇಡಿ, ಶಿವಾಚಾರ್ಯರನ್ನು ಮಾಡಬೇಡಿ, ಗುರುಗಳನ್ನಾಗಿ ಮಾಡಬೇಡಿ ಅಂತಕ್ಕಂಥ ನೋವಿನ ಸಂಗತಿಯನ್ನು ಹೇಳ್ತಾ ಇದ್ರು. ಅಂದರೆ ಸಮಾಜದ ನೋವುಗಳು, ಕಷ್ಟಗಳು, ತಾಪತ್ರಯಗಳು ಅಂದಿನ ಅವರಿಗೆ ತೀವ್ರತೆ ಇದ್ವು, ಅವರಿಗೆ ನೋವನ್ನು ಕೊಡ್ತಿದ್ವು. ಅದನ್ನೆಲ್ಲ ನುಂಗಿ 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 ತಪಸ್ಸನ್ನು ಮಾಡಿ ಅವರು ಗೆದ್ದು, ಆದರೆ ಕೊನೆಯ ಹಂತದಲ್ಲಿ ಅವರ ಲಿಂಗೈಕ್ಯರು ಈ ರೀತಿಯಾದ ವಿಷಾದನೀಯ ಆಯಿತು ಅನ್ನುವಂಥದ್ದು ನೋವಿನ ಸಂಗತಿ. ಅಂಥ ಮಹತ್ ಪುಣ್ಯರನ್ನು ನೀವು ಸದಾ ಸ್ಮರಣೆ ಮಾಡಿ, ಸದಾ ನೀವು ಜಾಗೃತಿಯಾಗಿ ಅವರನ್ನು ನೆನೆಸಿಕೊಂಡಿದ್ದೇ ನಿಜ. ಆದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕುಟುಂಬದಲ್ಲಿ ಬರುವಂಥ ಅವಘಡಗಳು, ಅನಿಷ್ಟಗಳು, ಅನಾರೋಗ್ಯಗಳು ದೂರ ಮಾಡೇ ಮಾಡ್ತವೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಇದ್ದೀವಿ. ಮತ್ತು ಕೆಲವೊಂದು ನಮ್ಮ ಗ್ರಾಮದಲ್ಲಿ ನಡೆದಂಥ ರಂಭಾಪುರಿ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಸಂದರ್ಭದಲ್ಲಿ ಕೆಲವೊಂದು ಭಕ್ತ ಮಾಶಿಯರು ಹಿಂದಿನ ಹುಟ್ಟಿಕೊಂಡಿರ್ತಕ್ಕಂಥ ವಿವಾದದಲ್ಲಿ
ನಮ್ಮ ಈ ಜಗದ್ಗುರುಗಳ ಅಡ್ಡಪಲ್ಲಕ್ಕಿನ ತರುಪ್ತೀವಿ, ನಿಂದಿಸ್ತೀವಿ, ಅಡ್ಡಪಡಿಸ್ತೀವಿ ಅಂತಕ್ಕಂಥ ಅನೇಕ ತೀವ್ರತರವಾಗಿರ್ತಕ್ಕಂಥ ಕೆಲವೊಂದು ಅಡ್ಡಿಪಡಿಸಿದಂಥ ಸಂದರ್ಭದಲ್ಲಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಲಿಂಗೈಕ್ಯ ಜಗದ್ಗುರುಗಳು ಸಿದ್ಧಲಿಂಗ ಶಿವಾಚಾರ್ಯ ಗದಿಗಿಂದಲೇ ಮಡಿಯುಡಿಯಿಂದ ಒಂದು 40 ಜನ ಯುವಕರು ತಮ್ಮ ಜ್ಯೋತಿಯನ್ನ ಅಲ್ಲಿಂದ ನಾವು ತೆಗೆದುಕೊಂಡು ಬರ್ಬೇಕಂತ ಒಂದು ಪ್ರಮಾಣವನ್ನ ಮಾಡಿ ಅಲ್ಲಿಂದ ಭಕ್ತಿಪೂರ್ವಕವಾಗಿ ತಂದಾಗ ಊರಿನಲ್ಲಿ ಅಡ್ಡಪಲ್ಲಕ್ಕಿ ಆಗುವಷ್ಟು ಜೇಂಕಾರಕ್ಕಿಂತಲೂ ಸಿದ್ಧಲಿಂಗ ಶಿವಾಚಾರ್ಯ ಜಗದ್ಗುರುಗಳ ಜ್ಯೋತಿ ಬಂದಾಗ ಅಷ್ಟು ಊರು ನಿಶಬ್ದವಾಗಿತ್ತು. ಅವರು ಬಂದ ಕೂಡಲೇ ಊರಲ್ಲಿ ಮಾತಾಡೋರು ಕೂಡ ಬಾಯಿ ಬಂದ್ ಮಾಡಿದ್ರು. ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಒಂದು ಕೂದಲೆಳೆಯುವಷ್ಟು ತೊಂದರೆ ಆಗದೆ ಅವತ್ತಿನ ರಂಭಾಪುರಿ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಮತ್ತು ಧರ್ಮ ಸಮ್ಮೇಳನ ಸಮರ್ಪಕವಾಗಿ ಆಯಿತು. ಯಾವುದೇ ರೀತಿಯಾದಂಥ ತೊಂದರೆಗಳಾಗದೆ ವಿರೋಧಿಗಳು ಕೂಡ ಮೌನಕ್ಕೆ ಶರಣಾಗಿದ್ದು ನಮಗೆ ಸಾಕ್ಷೀಕರಿಸ್ತಕ್ಕಂಥದ್ದು. ಇದನ್ನ ಭೂತ ಭುಜಂಗ ಶಿವಾಚಾರ್ಯರ ಗಮನಕ್ಕೂ ಅವತ್ತು ತಂದ್ವಿ. ಇದಕ್ಕೆ ಅನೇಕ ನಮ್ಮ ಆರ್ ಟಿ ಪ್ರಶಾಂತ್, ಕೆಂಬಾಮಟ್ಟು ಮಲ್ಲಿಕಾರ್ಜುನ್, ನಮ್ಮ ಏನು ಈ ಐಕ್ಯತೆ ಮಂಡಳಿ ಹುಡುಗರಿದ್ದಾರೆ ಅವ್ರಿಗೆಲ್ಲರಿಗೂ ಅದು ಸಾಕ್ಷೀಕರಿಸ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಕೆಲವೊಂದು ಅನಿಸಿಕೆಯನ್ನು ಹೇಳುವಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಇವರ ಬಗ್ಗೆನೂ ಅನೇಕ ನಾವು ವಿಷಯಗಳನ್ನು ತಿಳ್ಕೊಂಡಿಲ್ಲ. ಅನೇಕ ಇವರ ಬಗ್ಗೆ ಸಂಶೋಧನೆ ಆಗಲಿ, ಇವರನ್ನ ಪ್ರಾಯೋಗಿಕವಾಗಿ ಬರಲಿ, ಗೊತ್ತಿರುವಂಥ ಶಿವಾಚಾರ್ಯಗಳು, ಜ್ಞಾನಿಗಳು, ಗುರುಗಳು, ಮಹಂತವರು ಇವರ ಬಗ್ಗೆ ಒಂದು ಹೆಚ್ಚಿನ ಮಟ್ಟದಲ್ಲಿ ಪ್ರಚಾರ ಆಗಲಿ, ಇವರ ಬಗ್ಗೆ ಈ ಒಂದು ವಿಕಾಸ ಆಗಲಿ, ಇವರ ಆಧ್ಯಾತ್ಮಿಕ ಚಿಂತನೆಗಳು ಬೆಳಕಿಗೆ ಬರಲಿ ಅನ್ನುವಂಥದ್ದೇ ನನ್ನ ವಿನಮ್ರಪೂರ್ವಕವಾಗಿ ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ.